ಯೇಸು ಕ್ರಿಸ್ತನ ಮಧುರವಾದ ನಾಮಕ್ಕೆ ಸ್ತೋತ್ರಗಳು. ಹಾಗೆ ನನ್ನೆಲ್ಲ ಆತ್ಮೀಯ ಸಹೋದರರು, ಮತ್ತೊಮ್ಮೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಯೇಸು ಕ್ರಿಸ್ತನು ಮಾಡಿದ ಅನೇಕವಾದ ಅದ್ಭುತ ಕಾರ್ಯಗಳನ್ನು ನೀವು ಅನುಭವಿಸುವ ಮೂಲಕ ಮತ್ತು ನಿಮ್ಮ ಕುಟುಂಬದಲ್ಲಿ ಶಾಂತಿ, ಸಮಾಧಾನ ಮತ್ತು ಆರೋಗ್ಯದಿಂದ ನೀವು ಜೀವಿಸ್ತಾ ಇದ್ರಂಗೆ ನಾನು ಭಾವಿಸ್ತಾ ಇದ್ದೇನೆ. ಪ್ರಿಯರೇ, ಆ ಜ್ಞಾನೋಕ್ತಿ 19ನೇ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ಮೈಗಳತನವು ಗಾಢ ನಿದ್ರೆಯಲ್ಲಿ ಮುಳುಗಿಸುತ್ತದಂತೆ. ಇವತ್ತೆಷ್ಟು ಮೈಗಳತನ ಇದೆ ಅಂತಂದ್ರೆ, ತಂದೆ ತಾಯಿ ದುಡಿದಂತ ಹಣದಲ್ಲಿ ಬದುಕುವಂಥದ್ದು, ತಂದೆ ತಾಯಿ ದುಡಿದಂತ ಹಣದಲ್ಲೇ ಕಾಸ್ಟ್ಲಿ ಮೊಬೈಲ್ಗಳನ್ನು ಪರ್ಚೇಸ್ ಮಾಡುವಂಥದ್ದು, ಗಾಡಿಗಳನ್ನು ಪರ್ಚೇಸ್ ಮಾಡುವಂಥದ್ದು ಇವತ್ತು ಮಕ್ಕಳ ಜೀವನ. ಇವತ್ತು ಸ್ವತಃ ತಾವೇ ಸ್ವಂತ ಬುದ್ಧಿಯಿಂದ ದುಡಿದು ತಿನ್ನುವಂತ ಪದ್ಧತಿಯಲ್ಲಿ. ಯಾಕಂದ್ರೆ ಮೈಗಳತನ ಪ್ರತಿಯೊಂದು ವಿಷಯದಲ್ಲಿ ಮೈಗಳತನ. ಒಂದು ಮೊಬೈಲ್ ಇದ್ಬಿಟ್ರೆ ಆ ಮೊಬೈಲಲ್ಲೇ ಕಾಲ ಕಳೆಯುವಂಥದ್ದು. ನಿಜವಾಗಲು ಇವತ್ತು ಯೌವನ ಪ್ರಾಯದಲ್ಲಿರುವಂತ ಇವತ್ತು ಎಷ್ಟೋ ಜನ ಯೌವನಸ್ಥರ ಜೀವನ ಮೊಬೈಲ್ ಮೂಲಕನೇ ಹಾಳಾಗಿ ಹೋಗ್ತಾ ಇದೆ. ಅದಕ್ಕಾಗಿ ಕಾಲವು ಯಾವ ರೀತಿಯಾಗಿದೆ ಅಂತಂದ್ರೆ, ಮೊಬೈಲ್ ಅನ್ನುವಂತ ಒಂದು ಸಾಧನದ ಮೂಲಕವಾಗಿ ಇವತ್ತು ಎಷ್ಟೋ ಜನ ಹಾಳಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಅದು ಒಂದು ಮಾತ್ರವಲ್ಲ, ದುಡಿಯುವಂತ ವಿಚಾರದಿದೆ. ಕುಂತು ತಿನ್ನುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆದರೆ ದುಡಿಯುವವರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಇದರಿಂದ ಬಡತನ ಹೆಚ್ಚಾಗ್ತಾ ಇದೆ, ರೋಗ ಹೆಚ್ಚಾಗ್ತಾ ಇದೆ, ದರಿದ್ರತೆ ಹೆಚ್ಚಾಗ್ತಾ ಇದೆ. ಕಾರಣ ಯಾಕೆ ಅಂತ ಹುಡುಕ್ತಾ ಹೋದಾಗ ಅಲ್ಲಿ ಕಾಣಿಸ್ತಾ ಇದೆ, ವಾಕ್ಯ ಹೇಳ್ತಾ ಇದೆ, ಮೈಗಳತನವು ಗಾಢವಾದ ನಿದ್ರೆ ಯಾವುದಕ್ಕೆ ಗುರುತು? ದರಿದ್ರತೆಗೆ ಗುರುತು, ಸೋಮಾರಿತನಕ್ಕೆ ಗುರುತು. ಬೇರೆ ಅದಕ್ಕಾಗಿ ಈ ಗಾಢ ನಿದ್ರೆ ಎನ್ನುವಂತ ಮೈಗಳತನದಿಂದ ನಾವು ಹೊರಗಡೆ ಬಂದು ಒಳ್ಳೆಯ ವ್ಯಕ್ತಿಯಾಗಿ ನಾವು ಬದುಕಬೇಕಂತ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೇರೆ ಅದಾದ ನಂತರ ನಿದ್ರೆಯಿಂದ ಎಚ್ಚರವಾಗಿ, ಅಂದ್ರೆ ಈ ಮೈಗಳತನದಿಂದ ನಾವು ಎಚ್ಚರವಾಗಿ ನಾವು ಜೀವಿಸಬೇಕೆಂಬುದಾಗಿ ಹೇಳ್ತಾ ಇದೆ.